ಇಷ್ಟೇ ಕಿಕಪ್ಪು. ನಮಸ್ಕಾರ. ನಮಸ್ಕಾರ ಕಣಯ್ಯ. ನಾನು ನಿಮ್ಮ ಕನ್ನಡಿಗ ಶಂಕರ್ ರಾಕ್. ನಾನು ನಿಮ್ಗೆ ಕನ್ನಡದಲ್ಲಿ ಟ್ಯುಟೋರಿಯಲ್ಸ್ ನ ಹೇಳ್ಕೊಡ್ತೀನಿ. ಯಾವ್ದ್ರ ಬಗ್ಗೆ ಅಂದ್ರೆ ಜಿಮ್ನಾಸ್ಟಿಕ್ಸ್ ಬಗ್ಗೆ. ಇವತ್ತು ನಾನು ನಿಮ್ಗೆ ಜಿಮ್ನಾಸ್ಟಿಕ್ಸ್ ಅಲ್ಲಿ ಬೇಸಿಕ್ ಮೂವ್ಮೆಂಟ್ ಆಗಿರೋ ಕಿಕ್ಅಪ್ ನ ಹೇಳ್ಕೊಡ್ತೀನಿ. ತುಂಬಾ ಜನ ಹೀರೋಗಳು ಮಾಡಿರೋದು ನೋಡಿರ್ತೀರಾ, ಎಸ್ಪೆಷಲಿ ನಮ್ಮ ಅಪ್ಪು ಬಾಸು. ಅಪ್ಪು ಬಾಸ್ ತರ ಕಿಕ್ಅಪ್ ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜಿಂಗ ಲಕ 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 ಬರ್ರ 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 ಬರ್ರ. ಕಿಕ್ಅಪ್ ನ ಮಾಡೋದಕ್ಕೆ ಈ 3 ಬೇಸಿಕ್ಸ್ ನ ಫಸ್ಟ್ ಕಲಿಬೇಕು. ಫಸ್ಟ್ ಒನ್ ಬ್ಯಾಕ್ ರೋಲ್, ಸೆಕೆಂಡ್ ಒನ್ ಬ್ಯಾಕ್ ಆರ್ಚ್, ಲಾಸ್ಟ್ ಒನ್ ಕಿಕ್ ಹಾಪ್. ಈ 3 ಬೇಸಿಕ್ಸ್ ಬರುತ್ತಂದ್ರೆ ಈ 3 ಕಂಬೈನ್ ಮಾಡಿ ಕಿಕ್ಅಪ್ ನ ಹೇಗ್ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ. ಬ್ಯಾಕ್ ರೋಲ್ ನ ಹಾಫ್ ಮಾಡ್ಬಿಟ್ಟು ರಿಟರ್ನ್ ಬರೋ ತರ ಪ್ರಾಕ್ಟೀಸ್ ಮಾಡಿ. ಇವಾಗ ನೀವು ಹಾಫ್ ಬ್ಯಾಕ್ ರೋಲ್ ಹೋಗಿ ಕಿಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಈ 2 ಬೇಸಿಕ್ ಬಂದ್ಮೇಲೆ ಕಿಕ್ ಮಾಡ್ಬಿಟ್ಟು ಬ್ಯಾಕ್ ಬೆಂಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಈ ತರ ಹೈಟ್ ಮ್ಯಾಟ್ ನ ಇಟ್ಕೊಂಡು ಕಿಕ್ ಮಾಡ್ಬಿಟ್ಟು ಬ್ಯಾಕ್ ಬೆಂಡ್ ಮಾಡೋದನ್ನ ಟ್ರೈ ಮಾಡಿ. ಇದು ಬಂದ್ಮೇಲೆ ಆಲ್ಮೋಸ್ಟ್ ಕಿಕ್ಅಪ್ ಬಂದಂಗೆ ನಿಮ್ಗೆ. ಸೊ ಇವಾಗ ಕಿಕ್ ಮಾಡ್ಬಿಟ್ಟು ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಈ ಥರ ಏನಕ್ಕೆ ಕುತ್ಕೋತೀರ ನೀವು ಅಂದರೆ ನಿಮ್ಮ ಕಿಕ್ ಹೈಟ್ ಇರಲ್ಲ, ಪ್ಲಸ್ ನಿಮ್ಮ ಹಿಪ್ನ ಡ್ರಾಪ್ ಮಾಡ್ತಾ ಇರ್ತೀರಾ. ಬಟ್ ಅದೇ ಕಿಕ್ ಬ್ಯಾಕ್ ಬೆಂಡ್ ಮಾಡ್ಬೇಕಾದ್ರೆ ನೀವು ಫೋಕಸ್ ಮಾಡಿ ನಿಮ್ಮ ಲೆಗ್ ಸ್ವಿಂಗ್ ಕೂಡ ಹೈಟ್ ಹೋಗ್ತಾ ಇರುತ್ತೆ, ಅದ್ರ ಜೊತೆ ನಿಮ್ಮ ಹಿಪ್ ಕೂಡ ಮೇಲೆ ಲಿಫ್ಟ್ ಮಾಡ್ತಾ ಇರ್ತೀರಾ. ಅದನ್ನೇ ಇಲ್ಲೂ ಮಾಡಬೇಕು, ಇಲ್ಲ ಅಂದರೆ ಇದೇ ಥರ ಬೀಳ್ತೀರಾ. ಕಿಕ್ಅಪ್ ಲ್ಯಾಂಡಿಂಗ್ ನಿಮಗೆ ಈಸಿಯಾಗಿ ಬರಬೇಕು ಅಂದರೆ ನಿಮ್ಮ ಲ್ಯಾಂಡಿಂಗ್ನ ಆದಷ್ಟು ಟೋಸ್ ಮೇಲೆ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಕಂಪ್ಲೀಟ್ ಫೀಟ್ ಇಡೋಕೆ ಹೋಗ್ಬಿಡಿ. ಕಂಪ್ಲೀಟ್ ಫೀಟ್ ಇಟ್ಟರೆ ನಿಮಗೆ ಎಷ್ಟು ಬ್ಯಾಲೆನ್ಸ್ ಸಿಗೋದಿಲ್ಲ. ಸೊ ಟೋಸ್ ಮೇಲೆ ಲ್ಯಾಂಡ್ ಮಾಡಿ, ನಿಮ್ಮ ಹಿಪ್ನ ಎಷ್ಟಾಗೋದಷ್ಟು ಫಾರ್ವರ್ಡ್ಗೆ ಪುಷ್ ಮಾಡಿ, ಅಲ್ಲಿಂದ ದೊಳಕ್ಕೆ ಟ್ರೈ ಮಾಡಿ. ಇಷ್ಟು ಬಂತು ಅಂದರೆ ಈಸಿಯಾಗಿ ನೀವು ಇವಾಗ ಸ್ಟ್ಯಾಂಡ್ ಆಗೋಕ್ಕೆ ಹೋಗ್ಬೋದು. ಬಟ್ ನೀವು ಸ್ಟ್ಯಾಂಡ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಹೈಟ್ ಇರಬೇಕು, ಮ್ಯಾಕ್ಸಿಮಮ್ ಹಿಪ್ ಪುಷ್ ಇರಬೇಕು. ಸೊ ಇದೆರಡೂ ಬಂದು ಅಂದರೆ ಕಂಪ್ಲೀಟ್ ಸ್ಟ್ಯಾಂಡ್ ಮಾಡ್ಬೋದು. ನೋಡಿ ಇವಾಗ ಮಾಡ್ತೀನಿ. ಹೈಟ್ ಮ್ಯಾಟಿಂದ ಬಂದಮೇಲೆ ನೀವು ಡೈರೆಕ್ಟಾಗಿ ಫ್ಲೋರಲ್ಲೇ ಟ್ರೈ ಮಾಡ್ಬೋದು. ನಿಮ್ಮ ಕಿಕ್ಕು ಸ್ಟ್ರೈಟಾಗಿ ಹೋಗಬೇಕು, ಟೋಸ್ ಇನ್ವರ್ಟ್ ಬರಬೇಕು, ಹಿಪ್ ಮೇಲೆ ಪುಷ್ ಮಾಡಬೇಕು. ಸೊ ಈ 3 ಕರೆಕ್ಟಾಗಿ ಮಾಡಿದ್ರೆ ಕಂಪ್ಲೀಟ್ ಸ್ಟ್ಯಾಂಡ್ ಮಾಡ್ಬೋದು. ಇಷ್ಟೇ ಕಿಕಪ್ಪು. ಕಿಕಪ್ಪಲ್ಲಿ ವೇರಿಯೇಷನ್ಸ್ನ ಕಲಿಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋಗಿಷ್ಟೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ಯುಟೋರಿಯಲ್ ಯಾವ ಟ್ಯುಟೋರಿಯಲ್ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಟಾಟಾ.